ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳ್ಳಂಬೆಳಗ್ಗೆ ಖರೀದಿ ಭರಾಟೆ ಜೋರಾಗಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು, ಹೂವು ಹಣ್ಣು ತರಕಾರಿ ಪೂಜಾ ಸಾಮಗ್ರಿಗಳ ಖರೀದಿ ಜೋರಾಗಿ ನಡೀತಾ ಇದೆ. ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ. ಹೂಹಣ್ಣು ತರಕಾರಿ ಪೂಜಾ ಸಾಮಗ್ರಿ ಖರೀದಿಯಲ್ಲಿ ನಿರತರಾಗಿದ್ದಾರೆ ಜನರು. ಹಬ್ಬದ ಹಿನ್ನೆಲೆಯಲ್ಲಿ ಗಗನಕ್ಕೇರಿದೆ ಎಲ್ಲದರ ಬೆಲೆ ಏರಿಕೆ ನಡುವೆಯೂ ಜನರಿಂದ ಖರೀದಿ ಭರಾಟೆ ಜೋರಾಗಿದೆ. ದುಪ್ಪಟ್ಟು ಕೊಟ್ಟು ಈ ಸಂದರ್ಭದಲ್ಲಿ ಹೂಹಣ್ಣು ಖರೀದಿ ಮಾಡ್ತಿದ್ದಾರೆ ಜನರು. ಹಬ್ಬದ ಸಂಭ್ರಮ ಹೇಗಿದೆ ಅಂತ ಗಮನಿಸ್ತಾ ಇರಬಹುದು. ಬೆಳ್ಳಂಬೆಳಗ್ಗೆ 4 ಗಂಟೆ 3 ಗಂಟೆಯಿಂದಲೂ ಕೂಡ ಜನರು ಅಲ್ಲಿ ಖರೀದಿ ಭರಾಟೆಯಲ್ಲಿ ನಿರತರಾಗಿರುವಂತಹ ದೃಶ್ಯಗಳಿದು. ನೂಕು ನುಗ್ಗಲಿನಲ್ಲಿ ಭರಾಟೆ ಜೋರಾಗಿದೆ. ಖರೀದಿಯನ್ನು ಮಾಡ್ತಿದ್ದಾರೆ ಹೂಹಣ್ಣನ್ನು. ಇದು ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯ ದೃಶ್ಯಗಳಿದು. ಗಿಜಿಗುಡ್ತಾ ಇದೆ ಜನ. ಅಷ್ಟು ಮಟ್ಟಿಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗಲಾರದಂಥ ಪರಿಸ್ಥಿತಿ. ಅಷ್ಟು ಮಟ್ಟಿಗಲ್ಲಿ ಗಿಜಿಗುಡ್ತಾ ಇದ್ದಾರೆ ಜನ. ಈ ಬಾರಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲೇಬೇಕು, ಗಣಪತಿಯನ್ನ ಅದ್ಧೂರಿಯಾಗಿ ಬರಮಾಡಿಕೊಳ್ಬೇಕು ಅನ್ನುವಂತಹ ಸಂಭ್ರಮಾಚರಣೆಯಲ್ಲಿ ಜನರು ನಿರತರಾಗಿರುವಂಥದ್ದು. ಹಾಗಾದ್ರೆ ಹೇಗೆ ಕಂಡು ಬರ್ತಾ ಇದೆ ಅಲ್ಲಿನ ದೃಶ್ಯಗಳು? ಈ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಕೆಆರ್ ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ನಿನ್ನೆ ಗೌರಿ ಹಬ್ಬದ ಸಂಭ್ರಮಾಚರಣೆಯ ಸಂದರ್ಭದಲ್ಲೂ ಇದೇ ರೀತಿ ದೃಶ್ಯಗಳು ಕಾಣ್ತಾ ಇತ್ತು. ಇವತ್ತು ಗಣೇಶ ಹಬ್ಬದ ಸಂಭ್ರಮ ಹೇಗೆ ನಡೀತಾ ಇದೆ ಅಲ್ಲಿ ಖರೀದಿ ಭರಾಟೆ? ಶಕುಂತಲಾ, ನೆನೆ ಗೌರಿ ಹಬ್ಬ ನಡೆದಿರುವಂಥದ್ದು ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದಿದೆ. ಜೊತೆಗೆ ಇವತ್ತು ಗಣೇಶನನ್ನು ಸಹ ಅದ್ದೂರಿಯಾಗಿ ಬರಮಾಡಿಕೊಳ್ಳಲು ಬೆಂಗಳೂರಿಗರು ಇವತ್ತು ಬೆಳಗ್ಗೆ 4 ಗಂಟೆಯಿಂದನೇ ಸಹ ಗಣೇಶ ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಕೆಆರ್ ಮಾರುಕಟ್ಟೆಯಲ್ಲಿ ಸೇರಿರುವಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿಯಾಗಿ ಜನಜಂಗುಳಿ ಇಲ್ಲಿ ಕೆಆರ್ ಮಾರುಕಟ್ಟೆಯಲ್ಲಿದೆ ಅಂತ ಹೇಳಿ. ಬೆಳಗ್ಗೆ 4 ಗಂಟೆಯಿಂದನೂ ಸಹ ಜನರು ಇವತ್ತು ಗಣೇಶ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳನ್ನು ಅಂದ್ರೆ ಹೂವಿನ ಹಾರಗಳಾಗಿರ್ಬೋದು, ಹೂವಾಗಿರ್ಬೋದು, ಜೊತೆಗೆ ಹಣ್ಣುಗಳಾಗಿರ್ಬೋದು, ಜೊತೆಗೆ ಬಾಳೆಕಂದು ಮತ್ತೆ ಮಾವಿನ ತೋರಣಗಳೇನಿದೆ ಎಲ್ಲವನ್ನೂ ಸಹ ಖರೀದಿ ಮಾಡೋದಕ್ಕೋಸ್ಕರ ಪ್ರಮುಖ ಮಾರುಕಟ್ಟೆ ಕೆಆರ್ ಮಾರುಕಟ್ಟೆ ಆಗಿದೆ. ಹೀಗಾಗಿ ಈ ಒಂದು ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಕೆಆರ್ ಮಾರುಕಟ್ಟೆ ಈ ಒಂದು ಸೆಂಟ್ರಲ್ ಭಾಗದಲ್ಲಿ ಯಾವ ರೀತಿಯಾಗಿ ಜನ ಸೇರಿದೆ ಅಂದ್ರೆ ಅವಿನ್ಯೂ ರೋಡ್ ಕಾಣಿಸ್ತಾ ಇರಬಹುದು. ಯಾವ ರೀತಿಯಾಗಿ ಜನ ಅಲ್ಲಿ ಉದ್ದಕ್ಕೂ ಸಹ ರೋಡ್ ಅಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೆ, ಎಲ್ಲವನ್ನು ಖರೀದಿಯನ್ನು ಮಾಡೋದಕ್ಕೋಸ್ಕರ ಇಷ್ಟು ಪ್ರಮಾಣದಲ್ಲಿ ಜನ ಸೇರ್ತಾ ಇರುವಂತದ್ದು. ಪ್ರತಿ ಹಬ್ಬದಲ್ಲೂ ಸಹ ಸೇರ್ತಾರೆ. ಅದೇ ರೀತಿ ಈ ಗಣೇಶನನ್ನು ಇವತ್ತು ಬರಮಾಡಿಕೊಳ್ಳೋಕೋಸ್ಕರ ಮನೆಗಳಲ್ಲಿ ಗಣೇಶನನ್ನ ಕೂರಿಸೋದಕ್ಕೋಸ್ಕರ ಬೇಕಾಗಿರುವಂತಹ ಪ್ರಮುಖ ಐಟಮ್ ಅಂತ ಹೇಳಿದ್ರೆ ಅದು ಹೂವು ಮತ್ತು ಹಣ್ಣುಗಳು. ಹೀಗಾಗಿ ಬೆಳಿಗ್ಗೆ 4 ಗಂಟೆಯಿಂದನೇ ಇಲ್ಲಿ ಹೂವು ಮತ್ತು ಹಣ್ಣು ಖರೀದಿಯ ಭರಾಟೆ ಜೋರಾಗಿರುವಂತದ್ದು. ಬೆಲೆ ಏರಿಕೆಯೂ ಸಹ ಹೆಚ್ಚಾಗಿದೆ. 1000 ರೂಪಾಯಿ ಸಹ ಹೂವಿನ ಹಾರಗಳು ಮುಟ್ಟಿದ್ರು ಜನರು ಖರೀದಿ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅದ್ದೂರಿಯಾಗಿ ಗಣೇಶೋತ್ಸವನ್ನ ಆಚರಿಸಬೇಕಾದಂತಹ ಅವ್ರ ಖುಷಿ ಇರುತ್ತೆ. ಹೀಗಾಗಿ ಕೆಆರ್ ಮಾರುಕಟ್ಟೆ ಸೇರಿದಂತೆ ಬೆಂಗಳೂರಿನ ಅನೇಕ ಕಡೆ ಇರುವಂತಹ ಮಾರುಕಟ್ಟೆಗಳಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇವತ್ತು ಹಬ್ಬದ ಏನ ಸಾಮಗ್ರಿಗಳು ಬೇಕು ಎಲ್ಲವನ್ನೂ ಸಹ ಖರೀದಿಯನ್ನ ಮಾಡುತ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.